ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಸವದತ್ತಿಗೆ ಮರುಕಳಿಸುತ್ತಿರುವ ವೈಭವ. 45 ವರ್ಷಗಳ ಬಳಿಕ ನಡೆಯುತ್ತಿರುವ ಗ್ರಾಮದೇವಿ ಜಾತ್ರೆ. ಸವದತ್ತಿ 45 ವರ್ಷಗಳ ನಂತರ ನಡೆಯುತ್ತಿರುವ ಗ್ರಾಮದೇವಿ ಜಾತ್ರೆಗೆ ಸವದತ್ತಿ ಸಜ್ಜಾಗುತ್ತಿದ್ದು, ಊರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. 1981ರಲ್ಲಿ ಸವದತ್ತಿಯಲ್ಲಿ ಜಾತ್ರೆ ನಡೆದಿತ್ತು. ಈ ಬಾರಿ ಮೇ 4ರಿಂದ ಮೇ 12ರವರೆಗೆ ಜಾತ್ರೆ ನಡೆಯಲಿದ್ದು, 9 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಾತ್ರೆ ಪ್ರಯುಕ್ತ ನಗರಸ್ಥರು ತಮ್ಮ ಮನೆಗಳಿಗೆ ಸುಣ್ಣ ಬಣ್ಣ ಬಳಿದು ಅಲಂಕರಿಸುತ್ತಿದ್ದಾರೆ. ಬಹುತೇಕರು ಜಾತ್ರೆ ಸಿದ್ಧತೆಯಲ್ಲಿ ನಿರತವಾಗಿದ್ದಾರೆ. ಜಾತ್ರೆಗೆ ಕೈಗೊಂಡ ಸಿದ್ಧತೆಗಳು 80% ಪೂರ್ಣಗೊಂಡಿವೆ ಎಂದು ಇತ್ತೀಚೆಗೆ ನಡೆದ ಸಭೆಯಲ್ಲಿ ಸಮಿತಿ ಮಾಹಿತಿ ನೀಡಿದೆ. ಹಲವು ಕಾರ್ಯಕ್ರಮ. ನಗರದ ಹೃದಯ ಭಾಗದಲ್ಲಿರುವ ಗ್ರಾಮದೇವತೆ ದೇವಸ್ಥಾನ ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರವಾಗಿದೆ. ಜಾತ್ರೆ ಅಂಗವಾಗಿ ಗ್ರಾಮದೇವತೆಯ ದೇವಸ್ಥಾನವನ್ನು ನವೀಕರಿಸಿ ಸುಣ್ಣ ಬಣ್ಣ ಹಚ್ಚಿ ಶೃಂಗರಿಸಲಾಗಿದೆ. ಸಾಮರಸ್ಯಕ್ಕೆ ಹೆಸರಾದ ಈ ಊರಿನ ಜಾತ್ರೆಯ ಕಾರ್ಯಕ್ರಮಗಳಲ್ಲಿ ವಾಡಿಕೆಯಂತೆ ಸರ್ವಧರ್ಮೀಯರು ಪಾಲ್ಗೊಳ್ಳಲಿದ್ದಾರೆ. ಶ್ರೀಗಳ ಮಾರ್ಗದರ್ಶನದಲ್ಲಿ ಗ್ರಾಮದೇವಿ ಜಾತ್ರಾ ಸಮಿತಿಯವರು ಅಗತ್ಯ ಸಿದ್ಧತೆ ಕೈಗೊಂಡಿದ್ದಾರೆ. ದೇವಿಯ ಹೊನ್ನಾಟ, ಉಡಿ ತುಂಬುವುದು, ರಂಗೋಲಿ ಸ್ಪರ್ಧೆ, ಮಹಿಳೆಯರಿಗೆ ಹಗ್ಗಜಗ್ಗಾಟ ಸ್ಪರ್ಧೆ, ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ, ಮಲ್ಲಕಂಬ, ಜೋಡೆತ್ತಿನ ಖಾಲಿ ಬಂಡೆ ಓಡಿಸುವ ಸ್ಪರ್ಧೆ, ಜೋಡು ಕುದುರೆ ಬಂಡಿ ಓಡಿಸುವ ಸ್ಪರ್ಧೆ, ಓಪನ್ ಕುದುರೆ ಓಡಿಸುವ ಸ್ಪರ್ಧೆ, ಟ್ರ್ಯಾಕ್ಟರ್ ರಿವರ್ಸ್ ಓಡಿಸುವ ಸ್ಪರ್ಧೆ, ಟಗರಿನ ಕಾಳಗ ಸ್ಪರ್ಧೆ, ಕುಸ್ತಿ ಪಂದ್ಯಾವಳಿ, ರಸಮಂಜರಿ, ನಾಟಕ, ಹಾಸ್ಯ ರಸಾಯನ, ಗೊಂದಳಿ ಜಾನಪದ ಗೀತೆಗಳು, ಡೊಳ್ಳಿನ ಪದಗಳ ಗಾಯನ ಮತ್ತಿತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೇ 4ರಂದು ಬೆಳಗ್ಗೆ ಎಪಿಎಂಸಿಯಿಂದ ಕುಂಭ ಹಾಗೂ ಸಕಲ ವಾದ್ಯಮೇಳದೊಂದಿಗೆ ತೆರೆದ ವಾಹನದ ಮೂಲಕ ನಡೆಯುವ ದೇವಿಯರ ಮೂರ್ತಿಯ ಭವ್ಯ ಮೆರವಣಿಗೆಯಲ್ಲಿ ಮಹಿಳೆಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಮಿತಿ ಕರೆ ನೀಡಿದೆ. ಎಪಿಎಂಸಿಯಿಂದ ಮೆರವಣಿಗೆ ಪ್ರಾರಂಭವಾಗಿ ಹೊಸಪೇಟ ಓಣಿ ಮಾರ್ಗವಾಗಿ ಆನಿ ಅಗಸಿ, ಮುಖಾಶಿ ಓಣಿ, ಕೋಟೆ, ಅಲ್ಲಿಂದ ಬೆನ್ನಿಕಟ್ಟಿ ಬಳಿ ನಿರ್ಮಿಸಿದ ಗದ್ದುಗೆವರೆಗೆ ತಲುಪಲಿದೆ. ಅಲ್ಲಿಯೇ 4 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಲಿದ್ದಾರೆ. ಎಪಿಎಂಸಿಯಲ್ಲಿ ಹಾಗೂ ಹನುಮಗಿರಿ ಓಣಿ ಗಡೇಕಾರ ಪ್ಲಾಟ್ನಲ್ಲಿ ಜಾತ್ರೆಗೆ ಬರುವ ಭಕ್ತರಿಗೆ ಕುಡಿಯುವ ನೀರು, ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಗಡೇಕಾರ ಪ್ಲಾಟ್ನಲ್ಲಿಯೇ ವೇದಿಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಕಣ್ಮನ ತಣಿಸುವ ಸ್ವಾಗತ ಬಾಗಿಲು. ಸಾರ್ವಜನಿಕ ಆಸ್ಪತ್ರೆ ಹತ್ತಿರ ಕಡಕೋಳ ಬ್ಯಾಂಕ್ ಸರ್ಕಲ್ನಲ್ಲಿ ಸ್ವಾಗತ ಬಾಗಿಲು ನಿರ್ಮಿಸಿ ರಸ್ತೆ ಅಕ್ಕಪಕ್ಕ ವಿದ್ಯುತ್ ಲೈಟಿನ ಸರಗಳನ್ನು ಅಳವಡಿಸಿ ಅಲಂಕರಿಸಲಾಗಿದ್ದು, ನೋಡುಗರ ಕಣ್ಮನ ತಣಿಸುವಂತಿವೆ. ಕರಿಕಟ್ಟಿ ರಸ್ತೆಯ ಕೃಷಿ ಇಲಾಖೆ ಹತ್ತಿರ ಹಾಗೂ ಎಪಿಎಂಸಿ ಹತ್ತಿರ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಮತ್ತು ಭದ್ರತೆ ಒದಗಿಸಲು ಪೊಲೀಸ್ ಇಲಾಖೆಯಿಂದ ತಯಾರಿ ನಡೆಸಲಾಗಿದೆ. ನಗರದ ಮುಖ್ಯ ರಸ್ತೆಗಳಲ್ಲಿ 50ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಸಿ ನಿಗಾ ವಹಿಸಲಾಗುತ್ತಿದೆ. ತಾಲೂಕಾಡಳಿತದಿಂದಲೂ ಹಲವು ಸೌಕರ್ಯ ಕಲ್ಪಿಸಲಾಗುತ್ತಿದೆ. ಮರುಕಳಿಸಿದ ಆನಿ ಅಗಸಿ ವೈಭವ. ಗ್ರಾಮದೇವಿ ಜಾತ್ರಾ ನಿಮಿತ್ತ ಆನಿ ಅಗಸಿಗೆ ತನ್ನ ವೈಭವ ಮರುಕಳಿಸಿದಂತಾಗಿದೆ. ಇಷ್ಟು ದಿನ ಮರೆಮಾಚಿದ ಆನಿ ಅಗಸಿ ಸ್ವಾಗತ ಬಾಗಿಲು ಇದೀಗ ಆಕರ್ಷಣೀಯವಾಗಿ ಕಂಡುಬರುತ್ತಿದ್ದು, ಸ್ವಾಗತ ಬಾಗಿಲಕ್ಕೆ ನಿರ್ಮಿಸಲಾದ 2 ಆನೆಗಳು ಸ್ವಾಗತ ಕೋರುತ್ತಿವೆ. ಜಾತ್ರಾ ನಿಮಿತ್ತ ಹಿಂದಿನಂತೆ ಇಲ್ಲಿ ಕಟ್ಟೆ ನಿರ್ಮಿಸಲಾಗುತ್ತಿದೆ. ಹಿರಿಯರು ಈ ಕಟ್ಟೆಯಲ್ಲಿ ಕುಳಿತು ತಮ್ಮ ಹಿಂದಿನ ಸವಿನೆನಪು ಮೇಲುಕ ಹಾಕುತ್ತಿದ್ದರೆ, ಯುವಕರಂತೂ ಇದನ್ನು ಕಂಡು ನಮ್ಮೂರಿನ ವೈಭವ ಹೀಗಿರುವುದೇ ಎಂದು ದಂಗಾಗಿದ್ದಾರೆ. ಇಲ್ಲಿ ಅಡಗಿರುವ ಇನ್ನೂ ಅನೇಕ ಐತಿಹಾಸಿಕ ಕುರುಹುಗಳು ಬೆಳಕಿಗೆ ತರಬೇಕೆಂಬುದೇ ಪ್ರಜ್ಞಾವಂತರ ಆಶಯವಾಗಿದೆ. ವರದಿ ಇಮ್ತಿಯಾಜ್ ಢಾಲಾಯತ, ಸವದತ್ತಿ.